ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ ಅಂತ ಹೊಸ ನೇಮಕಾತಿ ಆಗಿದೆ. ಅದು ಬಂದು ಅಫಿಷಿಯಲ್ ಆಗಿರ್ತದ. ಮಾನ್ಯ ತಾನೇ ಹೇಳಿದ್ರಿ ನೇಮಕಾತಿ ಆಗುತ್ತೆ ಅಂತೇಳಿ, ಅದೀಗ ಅಫಿಷಿಯಲ್ ಆಗಿ ನೇಮಕಾತಿ ಆಗಿದೆ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ, NTPC, ALP, ಅದೇ ರೀತಿ SSC, GD, MTS, CHSL ಮತ್ತು ರಾಜ್ಯ ಸರ್ಕಾರ ನಡೆಸುವ BC, PSI, SDFD ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆ ತಯಾರಿ ನಡೆಸಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ ಪ್ರತಿದಿನ ಉಪಯುಕ್ತ ಮಾಹಿತಿ ಜೊತೆಗೆ ನಿಮ್ಮ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗ್ತದೆ. ಬನ್ನಿ ಸ್ನೇಹಿತರೆ, ಆಗಿದ್ದರೆ RRB ಗ್ರೂಪ್ ಡಿ ಅಂತ ಹೊಸ ನೇಮಕಾತಿ, ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದೀವಿ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿ ಸಿಲೆಬಸ್ ಅಲ್ಲಿರೋ GKಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ RRB ಗ್ರೂಪ್ ಡಿ, NTPC, ALP ಅಲ್ಲಿ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ 1000 ಇರ್ತಾವೆ ರೀ ವಿತ್ ಆನ್ಸರ್ ಇರೋದು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ 1000 ಪ್ರಶ್ನೆಗಳು ವಿತ್ ಆನ್ಸರ್ ಇರ್ತಾವೆ ರೀ. ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ 300 ರೂಪಾಯಿ ಐತ್ರಿ. ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಈಗ 300 ರೂಪಾಯಿ ಅಲ್ಲ 200 ರೂಪಾಯಿ ಅಲ್ಲ, ಕೇವಲ 150 ರೂಪಾಯಿಗಾಗಿ ನೀಡಲಾಗ್ತದೆ. ಆದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ 150 ರೂಪಾಯಿಗೆ ನೀಡಲಾಗ್ತದೆ. ಇಂಟ್ರೆಸ್ಟ್ ಇರಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. 50% ಡಿಸ್ಕೌಂಟ್ ಐತ್ರಿ. ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸು ಎರಡೂ ಕೂಡ ಕಳಿಸಲಾಗ್ತದೆ. ಕೇವಲ 150 ರೂಪಾಯಿದಲ್ಲಿ ನೀಡಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ 12/12/2025 ಡೆಲ್ಲಿಯಿಂದ ಬಂದ ಮಾಹಿತಿ ಆಗಿರ್ತದೆ. ಕೇಂದ್ರ ರೈಲ್ವೆ ಯಂತ್ರ ಬಂದಿರ್ತದೆ ರೀ. ಸ್ನೇಹಿತರೆ, ನೋಡ್ಕೋಬೋದು, RRB ಇಲಾಖೆ ಯಂತ್ರ ಲೆವೆಲ್ 1 ಅಂದ್ರೆ RRB ಗ್ರೂಪ್ ಡಿ ಅಂತ ಹುದ್ದೆಗಳ ರೀ. ಇಲ್ಲಿ ಖಾಲಿ ಇರೋ ಒಟ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಹುದ್ದೆಗಳು ಖಾಲಿ ಅದ, ಅದೇ ರೀತಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ಖಾಲಿ ಇರೋ ಹುದ್ದೆಗಳು 22,000 ಹುದ್ದೆಗಳು ಖಾಲಿ ಇರ್ತಾವೆ. ಸ್ನೇಹಿತರೆ, ಹಾಗಿದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ನೀವು SSLC ಅಥವಾ ITI ಪಾಸ್ ಆದ್ರೆ ಸಾಕ್ರಿ. ಕೆಲವು ಹುದ್ದೆಗಳಿಗೆ SSLC, ಕೆಲವು ಹುದ್ದೆಗಳಿಗೆ ITI ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕು. ಅವು ಯಾವ ಹುದ್ದೆ ಅಂತೇಳಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ರೀ. ಸ್ನೇಹಿತರೆ, ಪ್ರತಿಯೊಂದು ಜೂನ್ಗೆ ಸಂಬಂಧಿಸಿದಂತೆ ಇಲ್ಲಿ ಹುದ್ದೆಗಳು ಇರ್ತಾವೆ ರೀ. ಇಲ್ಲಿ ನೋಡ್ತಿರ್ಬೋದು ನೀವು, ಪ್ರತಿಯೊಂದು ಇದಕ್ಕೆ ಸಂಬಂಧಿಸಿದಂತೆ ಹುದ್ದೆಗಳದಾವು. ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನೊಂದು 15-20 ದಿನದಾಗ ಅರ್ಜಿಯನ್ನು ಸಲ್ಲಿಕೆಯಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೂ ಮೊದಲು ನೀವು ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ರ ತೆಗೆಸಿ ಇಟ್ಕೋಬೇಕಾಗ್ತದೆ. ಅವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿರಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಲು ಬಯಸ್ತಿದ್ರ, ನೀವು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಇರಲ್ರಿ, SC ST ಆಗಿರಲ್ರಿ, EWS ಆಗಿರಲಿ, ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಅಥವಾ OBC ಆಗಿರಲಿ. ಸ್ನೇಹಿತರೆ, ನಿಮ್ಮ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರ ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತೆಗೆಸ್ಬೇಕ್ರಿ. ಈಗ OBC ಸರ್ಟಿಫಿಕೇಟನ್ನು ಈಗ ತೆಗೆಸ್ರಿ ಅಂದ್ರೆ 15 ದಿವಸದಾಗ ನಿಮ್ಗೆ ಬರುತ್ತೆ ರೀ. ಇತ್ತಲೆಗೆ ಇವತ್ತೇ ಹೋಗಿ ಅರ್ಜಿಯನ್ನು ಹಾಕಿರಿ. ಸೋಮವಾರ ಮಂಗಳವಾರ ಹಾಕೊಂಡ್ರಿ ಅಂದ್ರೆ ಒಂದು 15 ದಿವಸದ ಒಳಗಡೆ ನಿಮ್ಗೆ ಬರುತ್ತೆ ರೀ. ಅದೇ ರೀತಿ SC ST ಆಗಿರ್ಬೋದು, ಅದೇ ರೀತಿ EWS ಯಾರ್ಯಾರೆಲ್ಲ EWS ಬರುತ್ತೆ ನೋಡ್ರಿ, ನಿಮ್ಮ ಹತ್ತಿರದ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಹೋಗಿ ಕೇಳಿದ್ರಂದ್ರೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಎಲ್ಲರೂ ಕೂಡ ತೆಗೆಸೋರಿ. ಇನ್ನು ಅರ್ಜಿಯನ್ನು ಸಲ್ಲಿಸಕ್ಕೆ ಬೇಕಾಗಿರೋ ಮುಖ್ಯವಾಗಿ SSLC ಮಾರ್ಕ್ಸ್ ಕಾರ್ಡ್ ರೀ. SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಐತಲ್ರಿ ಆ ರೀತಿ ಆಧಾರ್ ಕಾರ್ಡಲ್ಲಿ ನೇಮ್ ಇರ್ಬೇಕು ರೀ. ನಿಮ್ಮ ಜಾತಿ ಆದಾಯ ಅಥವಾ OBC SC ST ಏನಿರುತ್ತಲ್ಲ ಪ್ರಮಾಣ ಪತ್ರ, ಅದರಲ್ಲಿ ಕೂಡ ಅದೇ ರೀತಿ ಇರ್ಬೇಕು ರೀ. ಇನ್ನು ITI ಪಾಸ್ ಆಗಿದ್ರಂದ್ರೆ ITI ಸರ್ಟಿಫಿಕೇಟ್ ಬೇಕು ರೀ. ITIದಲ್ಲಿ ಅಪ್ರೆಂಟಿಸನ್ನು ಮುಗಿಸಿದಂದ್ರೆ ತೀರಾ ಚಲೋ ರೀ. ಯಾಕಂದರೆ ಇಲ್ಲಿ ಸ್ವಲ್ಪ ವೇಕೆನ್ಸಿಯನ್ನು ನಿಮಗಂತೇಳಿ ಮೀಸಲಿಡ್ತಾರೆ. ಅದಕ್ಕಾಗಿ ITIಯಲ್ಲಿ ಅಪ್ರೆಂಟಿಸನ್ನು ಮುಗಿಸಿದವ್ರಿಗೂ ಕೂಡ ಇಲ್ಲಿ ಹುದ್ದೆಗಳು ಖಾಲಿ ಇರ್ತಾವೆ. ಅವು ಕೂಡ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ರೀ. ಅಪ್ರೆಂಟಿಸನ್ನು ಮುಗಿಸಿದಂದ್ರೆ ನಿಮ್ಮ ಪ್ರಮಾಣ ಪತ್ರ ನಿಮ್ಗೆ ಕಡ್ಡಾಯವಾಗಿ ಬೇಕು ರೀ. ಇದ್ರ ಜೊತೆಗೆ ನಿಮಗೆ ಅರ್ಜಿಯನ್ನು ಸಲ್ಲಿಸಾಕ ಒಂದು ಫೋಟೋ ಬೇಕು ರೀ, ಸಿಗ್ನೇಚರ್ ಒಂದು ಆಯ್ತು. ಇಷ್ಟು ಇದ್ದು ಅಂದ್ರಪ್ಪ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಈ ಎಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿರ್ತಾವ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದು ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಈಗ ಅತ್ಯಂತ ಕಡಿಮೆ ಬೆಲೆ ಇದೆ, ಕೇವಲ 150 ರೂಪಾಯಿದಾಗ ಅದ ರೀ. ಜನವರಿ 16 ನಂತರ ಮತ್ತೆ ಇದರ ನೋಟ್ಸಿನ ಬೆಲೆ ಬಂದು 200 ರೂಪಾಯಿ ಆಗುತ್ತೆ. ಈಗ ಆಫರ್ ಐತಿ, ಆಫರ್ನ ಸದುಪಯೋಗ ಪಡಿಸಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.